ಚುನಾವಣೆ ಹೊತ್ತಲ್ಲಿ DCM ಶಿವಕುಮಾರ್ ಅದು ಅಪಾರ್ಟ್ಮೆಂಟ್ ಜನಕ್ಕೆ ಎದರ್ಕೆ ಹಾಕಿದ್ರು ಅಂತ ಕೇಸ್ ಹಾಕ್ಬಿಟ್ಟಿದ್ರಲ್ಲ, ಅದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಬಿಟ್ಟಿದೆ. ಬಟ್ ಪ್ರಚಾರದ ಗುಣಮಟ್ಟ ಎಲ್ಲ ಕುಸ್ತೋಗ್ಬಿಟ್ಟಿದೆಪ್ಪ ಅಂತ ನ್ಯಾಯಪೀಠ ಹೇಳಿದೆ. ಅಯ್ಯೋ ಸಾರ್, ಅದನ್ನೆಲ್ಲ ಯಾಕೆ ಸಾರ್ ಮಾತಾಡ್ತೀರಿ, ಸುಮ್ಮನೆ ಬಿಟ್ಬಿಡೋದು ಒಳ್ಳೇದು ಸರ್. ಮಾತಾಡಿದ್ರೆ ಅವ್ರಿಗೆ ಎನ್ಕರೇಜ್ ಆಗುತ್ತೆ, ಇನ್ನೂ ಇಳಿಸ್ಬಿಡ್ತಾರೆ ಕೆಳಕ್ಕೆ ಮೇಲೆ. ಎಸ್. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ 27ನೇ ತಾರೀಕಂದು ಬೆಳಗಾವಿಗೆ ಬರ್ತಾರೆ. 28ರಂದು ಬೆಳಗಾವಿ, ಶಿರಸಿ, ದಾವಣಗೆರೆ, ಬಳ್ಳಾರಿಯಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾರೆ. 29ನೇ ತಾರೀಕು ಬೆಳಗ್ಗೆ ಬಾಗಲಕೋಟೆಯಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಬೆಳಗಾವಿಲಿ? ಹಾಂ ಸರ್. 28ನೇ ತಾರೀಕು ಹೊಸಪೇಟೆಯಲ್ಲಿ ಉಳ್ಕೋತಾರಾ? ಹಾಂ ಸರ್. ಬೆಳಗಾವಿನಲ್ಲಿ 27. ವಾ, 2 ದಿನ. ಫಸ್ಟ್ ಟೈಮ್ ಅಂತೆ ಬೆಳಗಾಮಲ್ಲಿ. ಹಾಂ ಸರ್. ಪ್ರಧಾನಿಯೊಬ್ಬರು ವಾಸ್ತವ್ಯ. ಓಹೋ, ಆಯ್ತಲ್ಲ ಪ್ರಾಬ್ಲಮ್. ಪ್ರಜಾಪ್ರಭುತ್ವದ ನಮ್ಮ ಈ ಹಬ್ಬ ಭಾಳ ಕಾಸ್ಟ್ಲಿ. ಕಾಸ್ಟ್ಲಿ ದುನಿಯಾ ದುಬಾರಿ ದುನಿಯಾ ದುಬಾರಿನೇ, ಅದೆಲ್ಲ ರೇಟ್ ಜಾಸ್ತಿ. ಬಟ್ ನಾವು ಹಾಕಲ್ವಾ? ಎಲ್ಲ ಕಷ್ಟದ ಮಧ್ಯೆ ಮಾರ್ಕೆಟ್ನಲ್ಲಿ ನೋಡಿ ಜನ, ಹಣ್ಣು ಹೂವಿನ ಖರೀದಿ ನೋಡಿ ಜನ ಅನ್ನಲ್ವಾ? ಹಾಗೆ ಇದುವೆ, ಎಲ್ಲ ಕಷ್ಟಗಳ ಮಧ್ಯೆ ದುಬಾರಿ ಇರುತ್ತೆ. ಯಾಕೆ ಅಂದರೆ 1.35 ಲಕ್ಷ ಕೋಟಿ ಖರ್ಚಾಗತ್ತಂತೆ ಈ ಚುನಾವಣೆಗೆ, ಅಂದಾಜು ಯಾರ ಮಾಡಿರೋದು. 2020 ಅಮೆರಿಕ ಚುನಾವಣೆ ಆದಾಗ ಖರ್ಚಾದ ವೆಚ್ಚ 1.2 ಲಕ್ಷ ಕೋಟಿ, 1.35 ನಾವೀಗ ಮುಂದಕ್ಕೆ ಹೋಗ್ಬಿಟ್ಟಿದ್ದೀವಿ. ಒಬ್ಬೊಬ್ಬರಿಗೆ 1400 ರೂಪಾಯಿ ಖರ್ಚಾಗುತ್ತಂತೆ. ಓ, ಮತಭಾಗ್ಯ ಅಥವಾ ಮತಶಕ್ತಿ ಎಲ್ರಿಗೂ ಸಿಗುತ್ತಾ? ನಮಗೆ ಬರಲ್ರಿ ಖರ್ಚಾಗೋದದು. 2019 60,000 ಕೋಟಿ ಆಗಿತ್ತಂತೆ. 5 ವರ್ಷಕ್ಕೆ ಅಷ್ಟೊಂದು ಜಾಸ್ತಿ, ಡಬಲ್ ಆಗೋಗಿದೆಯಾ? ಯಾಕೆ, ವೈ? ಆ ರೀತಿ ಇವ್ರುಗಳೇ ಚೇಂಜಸ್ ತಂದ್ಕೊಂಡಿರೋದಲ್ಲ ಸರ್? ಏನಪ್ಪ ಗೊತ್ತಿಲ್ಲ, ಅಷ್ಟೊಂದು ಸ್ಟ್ಯಾಂಡರ್ಡ್ನ ಇನ್ಕ್ರೀಸ್ ಮಾಡ್ಕೊಂಡು. ಭಾಳ ಕಾಸ್ಟ್ಲಿ ಆಯ್ತು ರೀ ಚುನಾವಣೆ. ಆಯೋಗ ಇಂತಿಷ್ಟೇ ಖರ್ಚು ಮಾಡಬೇಕು ಅಂತೆಲ್ಲ ಹೇಳುತ್ತಲ್ಲ ಸರ್? ಅಲ್ಲ, ಕ್ಯಾಂಡಿಡೇಟ್ಗಳಿಗೆ ಕಡಿಮೆ ಖರ್ಚು ಹಾಕ್ಬಿಟ್ಟು ನೀವು ಇದನ್ನು ಇಷ್ಟೊಂದು ಮಾಡ್ತೀರಲ್ಲಪ್ಪ, ಏನು ಇಷ್ಟೊಂದು ಖರ್ಚಾಗುತ್ತಾ? ಏನೋ ಗೊತ್ತಿಲ್ಲಪ್ಪ. ಎಸ್. ಇನ್ನು ನೇಹಾ ಹತ್ಯೆ ಪ್ರಕರಣ ಸಂಬಂಧ ರಾಜಕೀಯ ಮುಂದುವರೆದಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ನೇಹಾ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಫಯಾಜ್ ಮಾತ್ರವಲ್ಲ, ಜೊತೆಗೆ ಹಿಂದಿರುವಂತಹ ಗುಂಪಿಗೂ ಶಿಕ್ಷೆ ಕೊಡಿಸಿ ಅಂತ ಮುಖ್ಯಮಂತ್ರಿಗಳನ್ನ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಅವರು ಕೇಳಿಕೊಂಡಿದ್ದಾರೆ. 120 ದಿನದಲ್ಲೇ ನ್ಯಾಯ ಕೊಡಿಸುವ ಭರವಸೆಯನ್ನು ಸಿಎಂ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ನೇಹಾ ತಂದೆಯ ಮನವಿ ಮೇರೆಗೆ ನಾವು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ವಿ ಅಂತ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೇಹಾ ಪೋಷಕರಿಂದ ಸಿಐಡಿ ಅಧಿಕಾರಿಗಳು ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಇವಾಗ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಬಿಜೆಪಿಯವರು ರಾಜಕೀಯ ಮಾಡ್ತಾರೆ. ನಾನೀಗ ರಾಜಕೀಯದೆಲ್ಲ ಮಾತಾಡಕ್ ಹೋಗಲ್ಲ. ಇಲ್ಲಿ ನಾವು ಅವ್ರಿಗೆ ಸಾಂತ್ವನ ಹೇಳಕ್ ಬಂದಿದ್ದೀನಿ. ಅವ್ರ ಜೊತೆ ನಾವು ಇರ್ತೀವಿ, ರಕ್ಷಣೆ ಬೇಕಾದ್ರೆ ಕೊಡ್ತೀವಿ. ನಾವು ನನಗೆ ಭದ್ರತೆ ಕೊಡಬೇಕು. ಮುಂದೂ ಕೂಡ ಫಾಸ್ಟ್ ಟ್ರ್ಯಾಕ್ ನಲ್ಲಿ 90 ದಿವಸಗಳ ಇಲ್ಲ 120 ದಿವಸನಾಗ ಅದು ಆದೇಶ ಗಲ್ಲ ಶಿಕ್ಷೆ ಆಗಬೇಕು ಅಂತ ನಾ ಕೇಳ್ತೀನಿ. ನಾನು ಅದನ್ನ ದಿವಸ ಕಾಯ್ತಾ ಇದ್ದೀನಿ. ಮತಾಂತರ ಆಗುವಂತೇಳಿ ನನಗೆ ಒತ್ತಾಯ ಮಾಡಿದ್ರು ಅಂತ ಅವರ ಮಗಳು ನನಗೆ ಹೇಳಿದ್ರು ಅನ್ನುವಂಥದ್ದನ್ನು ಅವರ ತಂದೆ ಹೇಳಿದ್ದಾರೆ. ನಿರಂಜನ್ ಹಿರೇಮಠ ಅವರು ನಿಮ್ಮಿಂದನೇ ನ್ಯಾಯ ಸಿಗಬೇಕು ಅಂತ ಹೇಳಿದರು. ನಾವು ಹೋರಾಟ ಶುರು ಮಾಡಿದ್ವಿ. ಆಯಿತು, ನೀವು ಹೋರಾಟ ಶುರು ಮಾಡಿದ್ದು ತಪ್ಪಿಲ್ಲ, ಈಗ ನ್ಯಾಯ ಸಿಕ್ಕಿದ್ರೂ ತಪ್ಪಿಲ್ಲ, ಎಲ್ಲ ತಗೊಳ್ಳಿ, ಯಾವ್ದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಮಧ್ಯದಲ್ಲಿ ರಾಜಕಾರಣ ಬರುತ್ತೆ ಹೋಗುತ್ತೆ. ಬಟ್ ಅಗೇನ್ ಐ ವಾಂಟ್ ಟು ಟೆಲ್ ಸ್ಟೇಟ್ ಗೌರ್ಮೆಂಟ್ಗೆ ಏನಪ್ಪ ಅಂತಂದರೆ, ಈ ರೀತಿಯ ಪುಂಡು ಪೋಖರಿಗಳ ಹಾವಳಿನ ನಿಲ್ಲಿಸ್ತಾ ಇಲ್ಲ. ಮತ್ತೆ ಇವತ್ತು ಬೈಲಹೊಂಗಲ, ಮಂಗಳೂರು ಈ ಕಡೆಯಿಂದೆಲ್ಲ ಬಂದಿದೆ ಇದೇ ಪೋಖರಿ ಕೆಲಸಗಳು, ಪುಂಡ್ಗಾರಿಕೆ, ಬಂಡತನಗಳು, ದಿಮಾಕಿನ ವರ್ತನೆಗಳು. ಯಾಕಿದು ಈ ಮನೋಸ್ಥಿತಿಯಲ್ಲಿ ಇದು ರೈಸ್ ಆಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ. ಮುಂದೆ ಬರುತ್ತೆ ಅದು ಎಲ್ಲೆಲ್ಲಿ ನಡೀತು ಅಂತ. ರಾಜ್ಯದ ಅತಿ ದೊಡ್ಡ ಶೈಕ್ಷಣಿಕ ಮೇಳ ದಿನಗಣನೆ ಆರಂಭ ಆಗಿದೆ. ಭಾಳ ಇಂಪಾರ್ಟೆಂಟ್ ಮ್ಯಾಟ್ರ್ ಅಂದರೆ ಇದೇನೆ. ಯಾಕಂದರೆ ಬೆಂಗಳೂರಿನಲ್ಲಿ ಪಬ್ಲಿಕ್ ಟಿವಿ ಆರ್ಗನೈಸ್ ಮಾಡ್ತಿರೋ ಅರಮನೆ ಮೈದಾನದಾಗ ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಚಿಂತೆ. ನಾಳೆ ಅವ್ರ ಭವಿಷ್ಯಕ್ಕೆ ನಮಗೆ ಹೇಳ್ತಿದ್ದಾರಲ್ಲ, ಇದು ನಮ್ಮದು ಫ್ಯೂಚರ್, ನಮ್ಮಗಳಿಗೆ, ತಂದೆ ತಾಯಿಗಳಿಗೆ. ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ 6ರವರೆಗೆ ಪ್ರತಿ ವರ್ಷದ ಥರನೇ ನಡೆಯುತ್ತೆ. ನಿಮಗೆ ಗೊತ್ತಿದೆ, PUCದು ಇದೆಲ್ಲ ಆದಮೇಲೆ ಏನು ಎತ್ತಾ ಇದಕ್ಕೆಲ್ಲ ನಿಮಗೆ ಒಳ್ಳೊಳ್ಳೆ ಎಲ್ಲ ಸ್ಟಾಲ್ ಹಾಕಿ ಬಂದಿರ್ತಾರೆ. 106 ಸಂಸ್ಥೆ ಇದೆ ಈ ಸರಿ, ಜಾಸ್ತಿ ಅಂತೆ, ನಂಬರೇ ಜಾಸ್ತಿ ಅಂತೆ ಈ ಸರಿ, ಸಿಕ್ಕಾಪಟ್ಟೆ ಕೌನ್ಸಿಲಿಂಗ್ ಎಲ್ಲ ಇದೆ. ಆಮೇಲೆ ಈ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮತದಾನ ಮಾಡಿದ ವಿದ್ಯಾರ್ಥಿಗಳಿಗೆ ವಿಶೇಷ ಬಹುಮಾನ ಕೊಡ್ತಾರಂತೆ. ಅದು ಬೇರೆ ಇದೆಯಾ? ಸರಿ, ಮಿಸ್ ಮಾಡಿದೆ, ಬನ್ನಿ ನೋಡೋಣ ದಯವಿಟ್ಟು.
ಇನ್ನು ರಾಜ್ಯದಲ್ಲಿ ಬೇಸಿಗೆ ಮಳೆ ಮುಗಿದಿದೆ. ಇಂದಿನಿಂದ 5 ದಿನ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಹೀಟ್ ವೇವ್ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ವಿಜಯಪುರ, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಾಗಲಕೋಟೆ, ಕಲಬುರಗಿ, ಬಳ್ಳಾರಿ, ಚಿತ್ರದುರ್ಗ, ಕೋಲಾರ, ಮೈಸೂರು, ಮಂಡ್ಯ, ತುಮಕೂರು, ಬೆಳಗಾವಿ, ಗದಗ, ದಾವಣಗೆರೆ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಕೊಟ್ಟಿದೆ. ಬೆಳಗ್ಗೆ 11ರಿಂದ ಸಂಜೆ 4ರವರೆಗೂ ಅನಗತ್ಯವಾಗಿ ಹೊರಗೆ ಹೋಗಬೇಡಿ ಅಂತ ತಿಳಿಸಿದ್ದಾರೆ. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇರಲಿ. ಇನ್ನು ಬೆಂಗಳೂರಿನಲ್ಲಿ ಕಳೆದ 4 ದಿನಗಳಿಂದ ತಾಪಮಾನ ಏರಿಕೆ ಆಗ್ತಾನೇ ಇದೆ. 37 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಟಿದೆ. ಇದು ವಾಡಿಕೆಗಿಂತ 3-4 ಪಟ್ಟು ಜಾಸ್ತಿ. ಬಿಸಿಲ ಹೊಡೆತದ ಕಾರಣ ದ್ವಿಚಕ್ರ ವಾಹನಗಳಲ್ಲಿ ಹೋಗೋರು ಕಡಿಮೆ ಮಾಡಿಕೊಂಡು ಈಗ ಮೆಟ್ರೋಗಳಲ್ಲಿ ಏರುವ ಸಂಖ್ಯೆ ಹೆಚ್ಚಾಗಿದೆ. ಬೇಸಿಗೆ ಕಾರಣ ತರಕಾರಿ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಬೀನ್ಸ್ ರೇಟ್ ಅಂತೂ ಡಬಲ್ ಆಗಿದೆ. ಬೇಸಿಗೆ ಮಳೆ ನಿಂತು ಹೀಟ್ ವೇವ್ ಅಂತ ನಮ್ಮ ಕಡೆ ಬಂದಿದ್ರು ತಾನೇ ಮಳೆನೇ ನಿಲ್ಲಕ್ಕೆ. ಗನ್ ಪಾಯಿಂಟ್ನಲ್ಲಿ 40 ಲಕ್ಷ ರೂಪಾಯಿ ದೋಚಿದ್ರು ಬೆಂಗಳೂರಿನ ಕೊಡಗೇಹಳ್ಳಿ ಠಾಣಾ ವ್ಯಾಪ್ತಿನಲ್ಲಿ. ನಿನ್ನೆ ರಾತ್ರಿ 8 ಗಂಟೆಗೆ ದಿನಸಿ ತರೋದಕ್ಕೆ ಡಾಕ್ಟರ್ ಉಮಾಶಂಕರ್ ಅಂತ ಹೋದಾಗ ಈ ವೇಳೆ ಮಾಸ್ಕು ಕ್ಯಾಪು ಧರಿಸಿ ಮನೆಗೆ ನುಗ್ಗಿದ ಕಳ್ಳರು ದೋಚಿದ್ದಾರೆ. ಅಂಗಡಿಯಿಂದ ವಾಪಸ್ಸಾದ ಉಮಾಶಂಕರ್ಗೆ ಗನ್ ತೋರಿಸಿ ಕಾರಲ್ಲಿ ಎಸ್ಕೇಪ್ ಆಗಿದ್ದಾರೆ. 2 ತಿಂಗಳ ಹಿಂದೆಯೇ ಕೊಡಗೇಳಿ ವ್ಯಾಪ್ತಿನಲ್ಲಿ ಬಂದಿದ್ದವರು 2 ಕೋಟಿ ದೋಚಿದ್ರು. ಇದು ಉತ್ತರ ಪ್ರದೇಶದ ಗ್ಯಾಂಗದು ಅಂತ ಏನೋ ಹೇಳಿದ್ದಾರೆ. ಯಾವುದಾದ್ರೂ ಆಗ್ಲರಪ್ಪ, ಎಡೆಮುರಿ ಕಟ್ಟಿ ಇವ್ರನ್ನ ಬಿಡಬೇಡಿ. ಯಾವ ಗ್ಯಾಂಗ್ ಆದರೆ ಏನು. ಆಮೇಲೆ ಒಂದು ಲೆಟರ್ ಬರೀರಿ, ಇವ್ರು ಈ ಥರ ಎಲ್ಲ ಮಾಡ್ತಿದ್ದಾರೆ ನಮ್ಮ ರಾಜ್ಯಕ್ಕೆ ಬಂದು, ಯೋಗಿಜಿ ಸ್ವಲ್ಪ ಇವ್ರ ಮನೆ ನನಗೆ ಹೊಡೆದಾಕ್ಬಿಡಿ ಬುಲ್ಡೋಜ್ ಮಾಡಿ ಅಂತ. ಬುಲ್ಡೋಸರ್ ನೋಡೋಣ ಏನು ಮಾಡ್ತಾರೆ.